Hello everybody, Namaste. ನನ್ನ ಹೆಸರು ಮುತ್ತುರಾಜ್ ಅಂತ. ಲೆಟ್ಸ್ ಸ್ಟಾರ್ಟ್ ದಿಸ್ ಫಸ್ಟ್ ಲೆಸನ್ ಕಾಲ್ಡ್ ಪಾರ್ಟ್ಸ್ ಆಫ್ ಸ್ಪೀಚ್. ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನೋದು ಇಂಗ್ಲಿಷ್ ಗ್ರಾಮರ್ನ ಫಸ್ಟ್ ಲೆಸನ್ ಆಗಿರ್ತದೆ, ಬೇಸಿಕ್ ಲೆಸನ್ ಆಗಿರ್ತದೆ. ನಿಮಗೆ ಇಂಗ್ಲಿಷ್ ಗ್ರಾಮರ್ನ ಡಿಟೇಲ್ ಆಗಿ ಕಲಿಬೇಕು ಅಂದ್ರೆ ಡೀಪ್ ಆಗಿ ಹೋಗಿನ ಮುಂಚೆ ನೀವು ಈ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನುವಂತಹ ಒಂದು ಲೆಸನ್ ಅನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನುವಂಥ ಲೆಸನ್ ಒಂದು ಎಂಟೈರ್ ಇಂಗ್ಲಿಷ್ ಗ್ರಾಮರ್ಗೆ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಆಗಿರ್ತದೆ, ಸಮರಿ ಆಗಿರ್ತದೆ. ನೀವು ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನುವಂಥ ಲೆಸನ್ ಅನ್ನ ಕಲ್ತು ಆಮೇಲೆ ಇದ್ರ ಒಳಗಡೆ ಮತ್ತೆ ಡೀಪ್ ಆಗಿ ಹೋಗಿ ಇಂಗ್ಲಿಷ್ ಗ್ರಾಮರ್ನ ಕಲಿತಾ ಹೋಗ್ತೀರಿ. ಸೊ ಲೆಟ್ ಮೀ ಸ್ಟಾರ್ಟ್ ವಿತ್ ದಿಸ್ ಫಸ್ಟ್ ಲೆಸನ್, ದಟ್ ಇಸ್ ಪಾರ್ಟ್ಸ್ ಆಫ್ ಸ್ಪೀಚ್. ಡಿಯರ್ ಫ್ರೆಂಡ್ಸ್, ಐ ಹ್ಯಾವ್ ರಿಟನ್ ದಿಸ್, ಇಲ್ಲಿ ನಾನು ಬರೆದಿರೋ ಹಾಗೆ, as the human body and computer parts have different parts to perform different activities, languages have different parts to perform different activities. ಇದರ ಅರ್ಥ ಏನಂದ್ರೆ, ನಮ್ಮ ಹ್ಯೂಮನ್ ಬಾಡಿ ಮತ್ತೆ ಕಂಪ್ಯೂಟರ್ಸ್ಗಳಿಗೆ ಬೇರೆ ಬೇರೆ ಪಾರ್ಟ್ಸ್ ಯಾವ ತರ ಇವೆ ಎದಕ್ಕೆ ಅಂತಂದ್ರೆ ಬೇರೆ ಬೇರೆ ಕೆಲಸಗಳನ್ನ ಮಾಡ್ಲಿಕ್ಕೆ. ಅದೇ ತರ ನಮಗೆ ಇಂಗ್ಲಿಷ್ ಗ್ರಾಮರ್ನಲ್ಲಿ ಕೂಡ ಬೇರೆ ಬೇರೆ ಪಾರ್ಟ್ಸ್ ನಮ್ಗೆ ನೋಡ್ಲಿಕ್ಕೆ ಸಿಗ್ತವೆ. ಯಾಕೆ ಅಂದ್ರೆ ಆ ಬೇರೆ ಬೇರೆ ಪಾರ್ಟ್ಸ್ಗಳು ಬೇರೆ ಬೇರೆ ಆಕ್ಟಿವಿಟೀಸ್ ರೋಲ್ ನ ಪ್ಲೇ ಮಾಡ್ತವೆ. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಇನ್ ಡೀಪರ್ ಒನ್ ಬೈ ಒನ್. ಈಗ ನೆಕ್ಸ್ಟ್ ಒಂದು ಹೋಗೋದಂದ್ರೆ, ನಂಬರ್ ಒನ್ is noun. Noun is a linguistic unit that denotes a person, place, thing, quality, idea or an action. Dear friends, noun ಅನ್ನೋದು ನಿಮಗೆ ಸಾಮಾನ್ಯವಾಗಿ ಗೊತ್ತಿರುವಂಗೆ ಪರ್ಸನ್, ಪ್ಲೇಸ್, ಆನಿಮಲ್ ಆರ್ ಥಿಂಗ್ ಆರ್ ಅನ್ ಆಕ್ಷನ್ ಅನ್ನ ಅಥವಾ ಒಂದು ಐಡಿಯಾ ಅನ್ನ ಡಿನೋಟ್ ಮಾಡುತ್ತೆ, ಐಡಿಯಾನ ಹೇಳ್ಕೊಡತ್ತೆ. ಅದು ಒಂದು ಇಂಗ್ಲಿಷ್ ಗ್ರಾಮರ್ ನಲ್ಲಿ ಇವ್ 4-5 ಏನ್ ಶಬ್ದಗಳನ್ನ ಮೆನ್ಷನ್ ಮಾಡಿರೋಂಗೆ ಪರ್ಸನ್, ಪ್ಲೇಸ್, ಅನಿಮಲ್ ಆರ್ ಥಿಂಗ್ ಆರ್ ಐಡಿಯಾ ನಿಮಗೆ ಇಂಗ್ಲಿಷ್ ಗ್ರಾಮರ್ ಒಂದು ಸೆಂಟೆನ್ಸ್ ನಲ್ಲಿ ನೋಡೋಕ್ ಸಿಕ್ಕರೆ ಅದಕ್ಕೆ ನಾವು ನೌನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನ ಕೊಟ್ಟಿರೋ ಹಾಗೆ, ಐ ಆಮ್ ಐಡೆಂಟಿಫೈಡ್ ಆಸ್ ಮುತ್ತುರಾಜ್ ಅಥವಾ ಮೈ ನೇಮ್ ಇಸ್ ಮುತ್ತುರಾಜ್. ಈ ಒಂದು ಸೆಂಟೆನ್ಸ್ ನಲ್ಲಿ ನೀವು ನೋಡಕ್ ಸಿಗೋದು ನಿಮ್ಗೆ ಏನಂದ್ರೆ ಮುತ್ತುರಾಜ್ ಅನ್ನೋದು ನೌನ್ ಆಗಿರ್ತದೆ. ಇಟ್ ಈಸ್ ಎ ನೇಮ್ ಆಫ್ ಅ ಪರ್ಸನ್. ಮೈ ಪ್ಲೇಸ್ ಆಫ್ ರೆಸಿಡೆನ್ಸ್ ಈಸ್ ಹುಬ್ಳಿ. ಹುಬ್ಳಿ ಇದು ನೇಮ್ ಆಫ್ ದ ಪ್ಲೇಸ್. ಇಲ್ಲಿ ನೀವು ಇದನ್ನ ನೌನ್ ಅಂತ ಕನ್ಸಿಡರ್ ಮಾಡ್ತೀರಿ. ಐ ಎಂಗೇಜ್ ಇನ್ ರೀಡಿಂಗ್ ಬುಕ್ಸ್ ಆನ್ ಡೈಲಿ ಬೇಸಿಸ್. ಇಲ್ಲಿ ನಿಮ್ಗೆ ಬುಕ್ಸ್ ಅನ್ನೋದು ಕೂಡ ನೌನ್ ಆಗಿ ಕಾಣ್ತದೆ. ದ ಐಫೋನ್ ಈಸ್ ಅ ಮೊಬೈಲ್ ಆಫ್ ಹೈ ಕ್ವಾಲಿಟಿ. ಇಲ್ಲಿ ನಿಮಗೆ ದ ಐಫೋನ್ ಅನ್ನೋದು ಕೂಡ ನಿಮಗೆ ನೌನ್ ಆಗಿ ಕಾಣ್ತದೆ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ pronoun. Pronoun is a word that is used instead of a noun to avoid the frequent use of a noun in a sentence. ಒಂದು ಸೆಂಟೆನ್ಸ್ ನಲ್ಲಿ ನಾನು ಆಗ್ಲೇ ನನ್ನ ಹೆಸರನ್ನ ಮೈ ನೇಮ್ ಇಸ್ ಮುತ್ತುರಾಜ್ ಅಂತ ಹೇಳಿದೆ. ಸೊ ಮುತ್ತುರಾಜ್ ಅನ್ನುವಂತಹ ಶಬ್ದಗಳನ್ನ ಮೇಲಿಂದ ಮೇಲೆ ಅದನ್ನೇ ಯೂಸ್ ಮಾಡೋಕಿನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ಐ, ವಿ, ಯು, ದೇ, ಹಿ, ಶಿ, ಇಟ್, ದಿಸ್, ದ್ಯಾಟ್, ದೀಸ್, ದೋಸ್ ಅನ್ನುವಂತ ಈ ಶಬ್ದಗಳನ್ನ ಯೂಸ್ ಮಾಡಿಕೊಂಡು ಅದೇ ಮೀನಿಂಗ್ ಕೊಡ್ಲಿಕ್ಕೆ ನಾವು ಈ ವರ್ಡ್ಸ್ ಅನ್ನ ಯೂಸ್ ಮಾಡ್ತೀವಿ. ಇಲ್ಲಿ ಬರ್ದಿದೆ ನಾ ಎಕ್ಸಾಂಪಲ್ ಇರುವ ಹಾಗೆ, ಮೈ ನೇಮ್ ಇಸ್ ಮುತ್ತುರಾಜ್ ಅಂಡ್ ಐ ಆಮ್ ಅ ಟ್ರೈನರ್. ಮೈ ನೇಮ್ ಇಸ್ ಮುತ್ತುರಾಜ್ ಅಂಡ್ ಐ ಆಮ್ ಅ ಟ್ರೈನರ್. ಇಲ್ಲಿ ಐ ಇರೋದು ಪ್ರೋನೌನ್ ಆಗಿರ್ತದೆ. ನಾನು ಮುತ್ತುರಾಜ್ ಅನ್ನುವಂಥದ್ದನ್ನ ನೌನ್ ಅಂತ ತಿಳ್ಕೊಂಡು ಕನ್ಸಿಡರ್ ಮಾಡಿದ್ರೆ ಐ ಅನ್ನೋದು ಪ್ರೋನೌನ್ ಆಗಿರ್ತದೆ. ಎರಡು ಶಬ್ದಗಳಿಗೆ ಮೀನಿಂಗ್ ಸೇಮ್ ಆಗಿ ಕೊಡ್ತದೆ. ಜ್ಯೋತಿ ಅಂಡ್ ಮೇಘನಾ ಆರ್ ಟ್ರೈನರ್ಸ್ and they are from Hubli. ನಾನು ಜ್ಯೋತಿ ಅಂಡ್ ಮೇಘನಾ ಆರ್ ಟ್ರೈನರ್ಸ್ ಅಂತ ಹಾಕಿದ್ದೀನಿ, ದೇ ಆರ್ ಫ್ರಮ್ ಹುಬ್ಳಿ. ಸೊ ಇಲ್ಲಿ ಜ್ಯೋತಿ ಅಂಡ್ ಮೇಘನಾ ಆದ್ಮೇಲೆ ದೇ ಅನ್ನೋ ಶಬ್ದನ ಹಾಕಿದ್ದೀನಿ, ದ್ಯಾಟ್ ಈಸ್ ಅ ಪ್ರೊನೌನ್. ದೀಸ್ ಆರ್ ದಿ ಎಕ್ಸಾಂಪಲ್ಸ್ ಫಾರ್ ಪ್ರೊನೌನ್ಸ್. ಐ, ವಿ, ಯು, ದೇ, ಹಿ, ಶಿ, ಇಟ್. ನೀವು ಇವುಗಳಿಗೆ ಕೂಡ ಜಾಸ್ತಿ ಎಕ್ಸಾಂಪಲ್ಸ್ ಅನ್ನ ಮಾಡಬೇಕು. ಮುಂದೆ ಹೋಗೋಣ. ದಿಸ್ ಇಸ್ ವರ್ಬ್ಸ್. ವರ್ಬ್, ಇಟ್ ಇಸ್ ರಿಯಲಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅನ್ ಇಂಗ್ಲಿಷ್ ಗ್ರಾಮರ್ ಲೆಸನ್. ನೀವು ಕ್ಲಾಸಿಗೆ ಅಡ್ಮಿಷನ್ ಮಾಡಿದಾಗ ವರ್ಬ್ಸ್ ಲಿಸ್ಟ್ ಅನ್ನ ಕೊಟ್ಟು ನಿಮ್ಗೆ ವರ್ಬ್ಸ್ ಅನ್ನ ಜಾಸ್ತಿಯಾಗಿ ಬರೆಸ್ತಿರ್ತೀನಿ. ಅದರ ಅರ್ಥ ಏನಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಪಾರ್ಟ್ ಇರ್ತದೆ. ಇದ್ರ ಮೇಲೆ ನಿಮ್ಗೆ ಟೆನ್ಸಸ್ ಅನ್ನೋ ಲೆಸನ್ ಕೂಡ ನಿಮ್ಗೆ ಇದ್ರ ಮೇಲೆ ಕಂಡು ಬರ್ತದೆ. ಸೊ ವರ್ಬ್ ಇಸ್ ಅ ವರ್ಡ್ ವಿಚ್ ಇಸ್ ಯೂಸ್ ಟು ಡಿಸ್ಕ್ರೈಬ್ ಅನ್ ಆಕ್ಷನ್ ಆರ್ ಆಕ್ಷನ್. ಇದು ಒಂದು ಆಕ್ಷನ್ ಅಥವಾ ಸ್ಟೇಟ್ ಅನ್ನ ಇದು ಡಿಸ್ಕ್ರೈಬ್ ಮಾಡ್ಲಿಕ್ಕೆ ಯೂಸ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಐ ಗೋ ಟು ಕ್ಲಾಸ್ ಎವ್ರಿ ಡೇ. ಐ ಗೋ ಟು ಕ್ಲಾಸ್ ಎವ್ರಿ ಡೇ. ಇಲ್ಲಿ ಐ ಅನ್ನೋದು ಪ್ರೊನೌನ್ ಇರ್ತದೆ. ಗೋ ಇಸ್ ಅ ವರ್ಬ್, ಕ್ಲಾಸ್ ಇಸ್ ಅ ನೌನ್. ಆ ತರ ನೀವು ನಾನು ಹೈಲೈಟ್ ಮಾಡಿದ್ನಿ. ಗೋ ಇಸ್ ಅ ವರ್ಬ್.
ವರ್ಬ್ ಇದು ಕ್ರಿಯೆಯನ್ನ ತೋರಿಸ್ತದೆ. ಹಿ ಹೆಲ್ಪ್ಡ್ ಮೀ ಯೆಸ್ಟರ್ಡೇ. ಹೆಲ್ಪ್ಡ್ ಅನ್ನೋದು ಇಲ್ಲಿ ಆಕ್ಷನ್ ಅನ್ನ ತೋರಿಸ್ತದೆ. ದೇ ಆರ್ ಅಟೆಂಡಿಂಗ್ ದ ಕ್ಲಾಸ್. ಅಟೆಂಡಿಂಗ್ ಅನ್ನೋದು ಆಕ್ಷನ್ ಅನ್ನ ತೋರಿಸ್ತದೆ. ಇಂಗ್ಲಿಷ್ ಗ್ರಾಮರ್ ಸೆಂಟೆನ್ಸ್ ನಲ್ಲಿ ಯಾವ ಒಂದು ಶಬ್ದ ನಿಮಗೆ ಕ್ರಿಯೆಯನ್ನ ತೋರಿಸುತ್ತೆ ಅದೇ ಕ್ರಿಯಾಪದ. ಎನಿ ವರ್ಡ್ ವಿಚ್ ಶೋಸ್ ಆಕ್ಷನ್ ಆರ್ ಸ್ಟೇಟ್ ಇಸ್ ಕಾಲ್ಡ್ ವರ್ಬ್. ನೆಕ್ಸ್ಟ್ ಹೋಗೋಣಂತೆ ಆಡ್ವರ್ಬ್. ಆಡ್ವರ್ಬ್ ಅಂದ್ರೆ ಕ್ರಿಯಾ ವಿಶೇಷಣ. A word that describes a verb, an adjective, another sentence, another word or sentence is often used as used to show the time and manner in place or degree. ಇದು ನಿಮಗೆ ಕ್ರಿಯಾ ವಿಶೇಷಣ ಅಂತಂದ್ರೆ ಇದು ಕ್ರಿಯೆಯನ್ನ ಸ್ಪೆಷಾಲಿಟಿ ಆಫ್ ದ ಆಕ್ಷನ್ ಅನ್ನ ಹೇಳ್ಕೊಡ್ತದೆ. ಫಾರ್ ಎಕ್ಸಾಂಪಲ್, ಐ ಅಟೆಂಡ್ ದ ಕ್ಲಾಸ್ ಅಂದ್ರೆ ನಾನು ದಿನಾಲು ಕ್ಲಾಸ್ ಅನ್ನ ಅಟೆಂಡ್ ಆಗ್ತೀನಿ. ಇದ್ರ ಸ್ಪೆಷಾಲಿಟಿ ಏನು? ರೆಗ್ಯುಲರ್ಲಿ. ಐ ಅಟೆಂಡ್ ದ ಕ್ಲಾಸ್ ರೆಗ್ಯುಲರ್ಲಿ. ಹಿ ಸ್ಪೀಕ್ಸ್, ಅವನು ಮಾತನಾಡ್ತಾನೆ. ಹೇಗ್ ಮಾತಾಡ್ತಾನೆ? ಇಟ್ ಇಸ್ ದ ಸ್ಪೆಷಾಲಿಟಿ ಇಸ್ ಫಾಸ್ಟ್. ಇಟ್ ಕ್ಯಾನ್ ಬಿ ಗುಡ್ ಆರ್ ಬ್ಯಾಡ್. ಇದು ಒಳ್ಳೇದು ಆಗಿರ್ಬೋದು, ಕೆಟ್ಟದ್ದು ಕೂಡ ಆಗಿರ್ಬೋದು. ಬಟ್ ಅದನ್ನ ಆ ಕ್ರಿಯೆಯನ್ನ ಇದು ಡಿಸ್ಕ್ರೈಬ್ ಮಾಡಿ ಹೇಳಬೇಕು. ಶಿ ಕಮ್ಸ್ ಟು ದ ಕ್ಲಾಸ್ ಆನ್ ಟೈಮ್. ಶಿ ಕಮ್ಸ್ ಟು ದ ಕ್ಲಾಸ್ ಅನ್ನೋದು ಒಂದು ಸೆಂಟೆನ್ಸ್ ಆಗ್ತದೆ. ಅದು ಯಾವ ತರ ಬರ್ತಾಳೆ ಆನ್ ಟೈಮ್ ಅನ್ನೋದು ಕೂಡ ಸ್ಪೆಷಾಲಿಟಿ ಆಗ್ತದೆ. ಈ ತರ ನೀವು ಈ adverbs ಅನ್ನ ಫೈಂಡ್ ಔಟ್ ಮಾಡಬೇಕು. ಎನಿ ವರ್ಡ್ ವಿಚ್ ಶೋಸ್ ದ ಸ್ಪೆಷಾಲಿಟಿ ಆಫ್ ದ ಆಕ್ಷನ್, ಡಿಸ್ಕ್ರೈಬ್ಸ್ an action, a verb, adjective or another adverb. Okay, let's go to the next word. The next one is adjective. Adjective, it is a word that shows the quality or quantity of a noun in a sentence. ಒಂದು ಸೆಂಟೆನ್ಸ್ ನಲ್ಲಿ ಒಂದು ಕ್ವಾಲಿಟಿ ಅಥವಾ ಕ್ವಾಂಟಿಟಿಯನ್ನ ತಿಳಿಸಿಕೊಡ್ಲಾರಂಥದ್ದು, ಡಿಸ್ಕ್ರೈಬ್ ಮಾಡಿ ಹೇಳುವಂಥದ್ದೇ ನಾವು ಎಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಇಟ್ ಈಸ್ ಹಿ ಈಸ್ ಅ ಟಾಲ್ ಬಾಯ್. ಇಲ್ಲಿ ಆ ಹುಡುಗಂದು ಕ್ವಾಲಿಟಿಯನ್ನು ನಾವು ಡಿಸ್ಕ್ರೈಬ್ ಮಾಡ್ತಾ ಇದ್ದೀವಿ. ಹಿ ಈಸ್ ಅ ಟಾಲ್ ಬಾಯ್. ಟಾಲ್ ಅಂದ್ರೆ ಎತ್ತರವಾಗಿದ್ದಾನೆ. ಶಿ ಈಸ್ ಅ ಗುಡ್ ಗರ್ಲ್. ಅವಳು ಯಾವ ತರ ಹುಡುಗಿ ಯಾವ ತರ ಇದ್ದಾಳೆ ಅನ್ನೋದನ್ನ ನಾವು ಗುಡ್ ಅನ್ನುವಂತಹ ಒಂದು ಶಬ್ದನ ಯೂಸ್ ಮಾಡಿಕೊಂಡು ಡಿಸ್ಕ್ರೈಬ್ ಮಾಡಿದ್ವಿ. ದೇ ಆರ್ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್ಗಳು ಯಾವ ತರ ಇದ್ದಾರೆ? ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್. ಐ ಆಮ್ ಅ ಕ್ವಿಕ್ ಲರ್ನರ್. ಯು ಆರ್ ಅ ಕೈಂಡ್ ಪರ್ಸನ್. ನೀವು ಒಬ್ಬ ಉದಾರವಾಗಿರುವಂತ ವ್ಯಕ್ತಿ ಇದ್ದೀರಾ. ನಿಮ್ಮನ್ನ ನಾನು ಡಿಸ್ಕ್ರೈಬ್ ಮಾಡಿ ಹೇಳಿದ ವರ್ಡ್ ಕೈಂಡ್ ಅಂತ ಇರ್ತದೆ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಒನ್ ಈಸ್ preposition. Don't call it as preposition, call it as preposition. A word or a group of words that is used with a noun or pronoun or noun phrase to show direction, location or time. ನೋಡಿ, ಪ್ರಿಪೊಸಿಷನ್. ಪ್ರಿಪೊಸಿಷನ್ ಅಂದ್ರೆ ಏನು? ಪೊಸಿಷನ್ ಗಿನ್ನ ಮುಂಚೆ ನಾವು ಯೂಸ್ ಮಾಡುವಂತಹ ಒಂದು ಶಬ್ದ. ಓಕೆ, ಯಾವುದೇ ಒಂದು ಸ್ಥಿತಿ, ಅದು ಪೊಸಿಷನ್ ಇದ್ದದನ್ನ ಒಂದು ಪರ್ಸನ್, ಪ್ಲೇಸ್, ಅನಿಮಲ್ ಆರ್ ಥಿಂಗ್ ಅದರದ್ದು ಲೊಕೇಶನ್ ನಾವು ಡಿಸ್ಕ್ರೈಬ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತ ಶಬ್ದಗಳಿಗೆ ಪ್ರಿಪೊಸಿಷನ್ ಅಂತ ಹೇಳ್ತೀವಿ. ಇದು ಸ್ಪೆಷಲಿ ಎಲ್ಲಿ ಯೂಸ್ ಆಗ್ತದೆ ಅಂದ್ರೆ ಅಡ್ರೆಸ್ ಹೇಳ್ಕೊಡುವಾಗ, ಅಥವಾ ವಿಸಿಟಿಂಗ್ ಕಾರ್ಡ್ ಮೇಲೆ, ಅಥವಾ ಎಲ್ಲಾದ್ರೂ ನಿಮ್ಗೆ ಯಾರಿಗಾದ್ರೂ ನೀವು ಅಡ್ರೆಸ್ ಅನ್ನ ಹೇಳ್ಬೇಕಾದ್ರೆ ಈ ಶಬ್ದಗಳ ಮೀನಿಂಗ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಇವೆಲ್ಲಾನು ಏನ್ ಪಾರ್ಟ್ಸ್ ಆಫ್ ಇದೆಯಲ್ಲ ಮತ್ತೆ ಡೀಪ್ ಆಗಿ ಮುಂದೆ ನಾವು ಪ್ರತಿಯೊಂದು ಲೆಸನ್ ನ ಮುಂದೆ ಕಲಿಯೋಣಂತೆ. ಸೊ ಎಕ್ಸಾಂಪಲ್ ಗೋಸ್ ಲೈಕ್ ದಿಸ್: ಐ ಆಮ್ ಸಿಟ್ಟಿಂಗ್ ಆನ್ ಅ ಚೇರ್. ಐ ಆಮ್ ಸಿಟ್ಟಿಂಗ್ ಆನ್ ಅ ಚೇರ್. ಈಗ ಪೊಸಿಷನ್ ಏನಿದೆ? ಐ ಆಮ್ ಸಿಟ್ಟಿಂಗ್, ಎಲ್ಲಿ ಕೂತ್ತೀನಿ? ಆನ್ ಅ ಚೇರ್. ಆನ್ ಅಂದ್ರೆ ಮೇಲ್ಮಟ್ಟ, ಆನ್ ಅ ಚೇರ್ ಅಂತ ನಾನು ಹೇಳಿದ್ದೇನೆ. ನೆಕ್ಸ್ಟ್, ದ ರಿಮೋಟ್ ಈಸ್ ಬಿಹೈಂಡ್ ದ ಟಿವಿ. ರಿಮೋಟ್ ಎಲ್ಲಿದೆ? ಬಿಹೈಂಡ್. ಬಿಹೈಂಡ್ ಅಂದ್ರೆ ಏನು? ಹಿಂದ್ಗಡೆ, ಟಿವಿಯ ಹಿಂದ್ಗಡೆ ಇದೆ. ಈಗ ಇದು ಲೊಕೇಶನ್ ಅನ್ನ ಹೇಳ್ತಾ ಇದೆ. ಎದ್ರದಂದ್ರೆ ರಿಮೋಟ್ ಎಲ್ಲಿದೆ ಅದರ ಲೊಕೇಶನ್ ನ ಹೇಳ್ತಾ ಇದೆ. ನೆಕ್ಸ್ಟ್, ಡೋಂಟ್ ಪಾರ್ಕ್ ಯುವರ್ ವೆಹಿಕಲ್ ಇನ್ ಫ್ರಂಟ್ ಆಫ್ ದ ಗೇಟ್ ಅಂತ ಹೇಳ್ತಾರೆ. ಡೋಂಟ್ ಪಾರ್ಕ್ ದ ವೆಹಿಕಲ್ ಇನ್ ಫ್ರಂಟ್ ಆಫ್ ದ ಗೇಟ್ ಅಂದ್ರೆ ಗೇಟ್ ಮುಂದ್ಗಡೆ, ಅದರ ಲೊಕೇಶನ್ ಅಲ್ಲಿ ನೀವು ಪಾರ್ಕ್ ಮಾಡಬೇಡಿ ಅಂತ. ಸೊ ದಿಸ್ ಇಸ್ ಕಾಲ್ಡ್ ಪ್ರಿಪೊಸಿಷನ್. ಬಹಳ ಪ್ರಿಪೊಸಿಷನ್ಸ್ ಇವೆ, ಬಹಳ ಇಂಟ್ರೆಸ್ಟಿಂಗ್ ಆಗಿವೆ. ಯಾವ ತರ ಇದೆ ಅಂತಂದ್ರೆ ನೋಡಿದ್ರೆ ನಿಮ್ಗೆ, ಈಗ ಫಾರ್ ಎಕ್ಸಾಂಪಲ್ ಆಪೋಸಿಟ್ ಮತ್ತೆ ಇನ್ ಫ್ರಂಟ್ ಆಫ್ ಸ್ವಲ್ಪ ಸಿಮಿಲರ್ ಅನಿಸ್ತದೆ, ಆದ್ರೂ ಕೂಡ ದರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್ ಇನ್ ಇಟ್. ಮತ್ತೆ ಇದೊಂದು ಸಪರೇಟ್ ಆಗಿ ಲೆಸನ್ ಅನ್ನ ಕಲಿಯೋಣಂತೆ. ಲೆಟ್ಸ್ ಗೋ ಟು ದಿಸ್ ಲೆಸನ್ ಕಾಲ್ಡ್ ಕಂಜಂಕ್ಷನ್. ಕಂಜಂಕ್ಷನ್ ಅಂತಂದ್ರೆ ಏನು? ಕಂಜಂಕ್ಷನ್ಸ್ ಆರ್ ವರ್ಡ್ಸ್ ದಟ್ ಜಾಯಿನ್ ಟುಗೆದರ್ other words or group of words. Some common conjunctions are and, but, and, so, you know, all like this. Conjunctions andre ಏನು? Conjunction. Conjunction andre ಏನು?
ಎರಡು ಶಬ್ದಗಳು ಅಥವಾ ಎರಡು ಸೆಂಟೆನ್ಸ್ಗಳನ್ನ ಕೂಡಿಸಿ ಒಂದು ಸೆಂಟೆನ್ಸ್ ಅನ್ನ ಮಾಡೋದಕ್ಕೆ ನಾವು ಕಂಜಂಕ್ಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ಆ್ಯಂಡ್, ಬಟ್, ದೆನ್, ಸೋ, ಯುನೋ ಇವೆಲ್ಲ ಶಬ್ದಗಳಿಗೆ ನಾವು ಕಂಜಂಕ್ಷನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್ ನಾನು ಕೊಟ್ಟಿದ್ದೀನಿ. ಮೈ ಬ್ರದರ್ ಅಂಡ್ ಐ ಆರ್ ಇನ್ ಮಾರ್ಕೆಟ್. ಇಲ್ಲಿ ನೋಡಿ ಆ್ಯಂಡ್ ಅನ್ನೋ ಶಬ್ದಗಳನ್ನ ನಾನು ಎರಡು ಶಬ್ದಗಳನ್ನ ಕೂಡಿಸ್ಲಿಕ್ಕೆ ನಾನು ಯೂಸ್ ಮಾಡಿದೆ ಆ್ಯಂಡ್. ನೆಕ್ಸ್ಟ್, ಹಿ ಕೇಮ್ ಹಿಯರ್ ಬಟ್ ಡಿಡ್ ನಾಟ್ ಗಿವ್ ಮನಿ. ಅವನು ಇಲ್ಲಿ ಬಂದ ಆದ್ರೆ ದುಡ್ಡನ್ನ ಕೊಡ್ಲಿಲ್ಲ. ಬಟ್ ಅನ್ನೋದು ಇಲ್ಲಿ ನಾವು ಕಂಜಂಕ್ಷನ್ ಅನ್ನ ಯೂಸ್ ಮಾಡ್ತೀವಿ. ಯು ಕ್ಯಾನ್ ಲಿಸನ್ ಟು ಮ್ಯೂಸಿಕ್ ಆರ್ ವಾಚ್ ಅ ಮೂವಿ. ಆರ್ ಅನ್ನೋದು ಏನಾಗ್ತದೆ ಇಲ್ಲಿ ಕಂಜಂಕ್ಷನ್ ಆಗಿ ಆಕ್ಟ್ ಮಾಡ್ತದೆ. ಸೊ ಎರಡು ಶಬ್ದಗಳು ಅಥವಾ ಎರಡು ಸೆಂಟೆನ್ಸ್ ಗಳನ್ನ ಕೂಡಿಸ್ಲಿಕ್ಕೆ ಯೂಸ್ ಮಾಡುವಂತ ಒಂದು ಶಬ್ದಕ್ಕೆ ನಾವು ಕಂಜಂಕ್ಷನ್ ಅಂತೀವಿ. ಈಸಿಯಾಗಿ ನೆನ್ಕೊಂಡ್ಬಿಟ್ಟಿರ್ಬೇಕಂದ್ರೆ ಜಂಕ್ಷನ್, ರೈಲ್ವೆ ಜಂಕ್ಷನ್, ಹುಬ್ಳಿ ಜಂಕ್ಷನ್, ಧಾರವಾಡ ಜಂಕ್ಷನ್ ಅಂತ ಹೇಳ್ತಿರಲ್ಲ, ಎರಡು ಟ್ರೈನ್ಗಳು ಬೋಗಿಗಳು ಒಂದೇ ಕಡೆ ಜಮಾ ಆಗಿ ಆಮೇಲೆ ಮತ್ತೆ ಮುಂದೆ ಹೋಗ್ತವೆ. ಆ ತರ ನೀವು ನೆನ್ಪಿಟ್ಕೋಬಹುದು. ನೆಕ್ಸ್ಟ್ ಈಸ್ ಇಂಟರ್ಜಕ್ಷನ್. ಇಂಟರ್ಜಕ್ಷನ್ ಅಂದ್ರೆ ಏನು? An interjection is a word or phrase that is used to express sudden feelings. ಬಹಳ ಇಂಪಾರ್ಟೆಂಟ್. ನನಗನ್ಸುತ್ತೆ ನಿಮ್ಗೆ ಇಂಗ್ಲಿಷ್ ಬರೋದಿಲ್ಲ ಅನ್ನೋದು ಹೇಗೆ ಗೊತ್ತಾಗ್ತದೆ ಅಂದ್ರೆ ನಿಮ್ಮ ಸಡನ್ ಫೀಲಿಂಗ್ಸ್ ಗಳಿಂದ ಗೊತ್ತಾಗ್ತದೆ. ಯಾಕಂದ್ರೆ ಯೂಶುವಲಿ ಸಡನ್ ಫೀಲಿಂಗ್ಸ್ಗಳು ಬಹಳಷ್ಟಾಗಿ ಅಂದ್ರೆ ನಿಮಗೆ ಯಾವ ಭಾಷೆ ಮೇಲೆ ಬಹಳಷ್ಟು ಗ್ರಿಪ್ ಇರುತ್ತೆ ಅಥವಾ ಮಾತೃಭಾಷೆಯಲ್ಲಿ ಮಾತ್ರ ಯೂಸ್ ಆಗುವಂತ ಶಬ್ದಗಳಿಗೆ ಇಂಟರ್ಜೆಕ್ಷನ್ ಅಂತ ನಾವು ಹೇಳ್ತೀವಿ. ಈಗ ನೀವು ಈ ಶಬ್ದಗಳನ್ನ ಬಹಳ ಸಾಮಾನ್ಯವಾಗಿ ಕೇಳಿರ್ತೀರಿ. ಎಲ್ಲೋ ಒಂದು ಸ್ಪೆಷಲ್ ಆಗಿರುವಂತಹದ್ದನ್ನ ನೀವು ನೋಡಿದ್ರೆ ವಾವ್ ದಟ್ಸ್ ಅಮೇಝಿಂಗ್ ಅಂತ ಹೇಳ್ತೀರಿ. ಅಥವಾ ಯಾವುದೇ ಒಂದು ಪ್ರಾಡಕ್ಟ್ ಬಹಳಷ್ಟು ಡಿಸ್ಕೌಂಟ್ ನಲ್ಲಿ ಅಥವಾ ನಿಮ್ಗೆ ಸಿಗ್ತಾ ಇದೆ ಅಂದ್ರೆ ವಾವ್ ದಟ್ಸ್ ಗ್ರೇಟ್ ಅಂತ ಹೇಳ್ತೀರಿ. ವಾವ್. ನೆಕ್ಸ್ಟ್, ಹುರ್ರಾ ಐ ಗಾಟ್ 100 rupees ಆನ್ ದ ಸ್ಕ್ರಾಚ್ ಕಾರ್ಡ್. ಗೂಗಲ್ ಪೇ, ಫೋನ್ ಪೇದಲ್ಲಿ ನೀವು ಸ್ಕ್ರಾಚ್ ಕಾರ್ಡ್ ಮಾಡಿದಾಗ ನಿಮಗೆ 100 rupees ಬಂದ್ರೆ ನಿಮ್ದು ರಿಯಾಕ್ಷನ್ ಯಾವ ತರ ಇರುತ್ತೆ? ವಾವ್, ಹುರ್ರಾ, ಅಮೇಝಿಂಗ್, ಅಲ್ಲಾಸ್, ಔಚ್. ಇವೆಲ್ಲ ನಿಮಗೆ ಇಂಟರ್ಜೆಕ್ಷನ್ಸ್ ಆಗಿ ಇಲ್ಲಿ ನೀವು ನೋಡ್ಲಿಕ್ಕೆ ಸಿಗ್ತದೆ. ಡಿಯರ್ ಫ್ರೆಂಡ್ಸ್, ಇದು ಲೆಸನ್ ಅನ್ನು ನೀವು ಕಲ್ತಿದ್ದೀರಿ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನೋ ಲೆಸನ್ ನಲ್ಲಿ. ನಾವು ಮತ್ತೆ ಮುಂದಿನ ಲೆಸನ್ಗೆ ಹೋಗೋಣ. ಮುಂದಿನ ಲೆಸನ್ ನಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನುವಂಥ ಲೆಸನ್ ನಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಯು ಮೇ ಪ್ಲೀಸ್ ಕಮೆಂಟ್ ಅಂಡ್ ಆಸ್ಕ್ ಮೀ. ಕಮೆಂಟ್ ಮಾಡಿ ಕೇಳಿ, ನಾನು ಅದರದ ಡೀಟೇಲ್ ಅನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದ್ರ ಜೊತೆಗೆ ನಾವು ಮುಂದಿನ ಲೆಸನ್ಗೆ ಹೋಗೋಣಂತೆ. ಸೊ ಲೆಟ್ಸ್ ಕನೆಕ್ಟ್ ಓವರ್ ದೇರ್. ಥ್ಯಾಂಕ್ ಯು ಸೋ ಮಚ್. ಬಾಯ್.